ಭಗವಂತ ಎಲ್ಲವನ್ನು ಕೊಟ್ಟನು, ಏನೆಲ್ಲ ಐತಿ ಆದ್ರ ಆನಂದವಾಗಿರ್ಲಕ್ಕ ಆಗೋತು. ಬಹುಶಃ ನೀವು ಈ ಸಂಘದ ಸದಸ್ಯರಾಗಿರ್ಬೋದು, ಅದಕ್ಕೆ ನಿಮ್ಗೆ ಆನಂದವಾಗಿರಕ್ಕಾಗೋತು. ಆ ಸಂಘ ಯಾವುದು ತಿಳ್ಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ? ಓಕೆ. ನಕ್ಕರೆ ಅದೇ ಸ್ವರ್ಗ ಅಂಥೇಳಿ ಹಿರಿಯರು ಒಂದು ಮಾತು ಹೇಳ್ಯಾರ್ರಿ. ಸ್ವರ್ಗ ಎಲ್ಲೈತಿಪ್ಪ ಅಂತಂದ್ರೆ ನಕ್ಕೋತ ಇದ್ದಲ್ಲಿ ಐತಿ, ಆನಂದವಾಗಿ ಎಲ್ಲಿ ಇರ್ತಾರಲ್ಲ ಅಲ್ಲೇ ಸ್ವರ್ಗ ಐತಿ ಅಂತ ಹೇಳರು. ಈ ಜಗತ್ತಿನ ಅತ್ಯಂತ ಸುಂದರವಾದಂತಹ ಶಬ್ದ ಯಾವ್ದು ಗೊತ್ತೈತ್ರಿ? ಇಂಗ್ಲೀಷ್ನಾಗ ಅದಕ್ಕೆ ಸ್ಮೈಲ್ ಅಂತಾರ್ರಿ, ಕನ್ನಡನಾಗ ನಗು ಅಂತಂತಾರ್ರಿ. ಯಾಕೆ ನಮ್ಗೆ ನಗ್ಲಿಕ್ಕಾಗೋಲ್ತು? ಯಾಕೆ ಆನಂದವಾಗಿರೋಕ್ಕಾಗೋಲ್ತು? ಇದೇ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಿರ್ತೈತಿ. ಹೌದು, ಎಲ್ಲರೂ ಹೇಳತ್ತಾರೋ ಆನಂದವಾಗಿರಬೇಕು, ನಕ್ಕೊಂತಿರ್ಬೇಕು, ಆರೋಗ್ಯ ಚಲೋ ಇರ್ತೈತಿ, ಮನಸ್ಸು ತಂಪು ಇರ್ತೈತಿ, ಎಲ್ಲ ಕೇಳಿದೆವು ಹೇಳಿದೆವು, ಆದ್ರೆ ಆಗೋಲ್ತು. ಕಾರ್ಯರೂಪಕ್ಕೆ ತರಬೇಕಂತೀವಿ, ಪ್ರಯತ್ನ ಮಾಡಕತ್ತೀವಿ, ಆದರೂ ಸಹಿತ ನಗುವುದನ್ನು ಮರಿಲಕತ್ತಿದ್ದೀವಿ. ನಾವು ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ಬೇಕ್ರಿ, ಎಲ್ಲವನ್ನ ಪಡಿಲಕ್ಕೆ ದುಡ್ಡು ಖರ್ಚು ಮಾಡಬೇಕು. ನಗಾಕೇನ್ರಿ ದುಡ್ಡು ಖರ್ಚು ಮಾಡೋದೈತ್ರಿ? ವಿಪರ್ಯಾಸ ಅಂತಂದ್ರೆ ಈಗ ದುಡ್ಡು ಕೊಟ್ಟು ನಗುವುದನ್ನು ಕಲಿಬೇಕಾಗಿತ್ರಿ, ಆ ಸ್ಥಿತಿಗೆ ಬಂದದೆವು. ನಗು ಅನ್ನೋದು ಪ್ರಕೃತಿ ನಮಗೆ ಕೊಟ್ಟಂತಹ ವರ ಸ್ನೇಹಿತರೆ. ದುಃಖನೂ ಐತಿ, ಜೊತೆಗೆ ಸಂತೋಷನೂ ಐತಿ. ದುಃಖವನ್ನು ಮರಿಲಿಕ್ಕೆ ನಗ್ತಾ ಇರಬೇಕು ಅಂತ ಹೇಳಿ ಭಗವಂತ ಒಳ್ಳೆ ಸೂತ್ರವನ್ನು ಕಲಿಸೇನ್ರಿ. ಆದ್ರೆ ಆ ಸೂತ್ರವನ್ನು ಎಷ್ಟು ಮಂದಿ ಪಾಲಿಸಕತ್ತದೀವ್ರಿ? ಇಲ್ಲ, ಬರೀ ದುಃಖದಲ್ಲಿನ ಜೀವನ ಕಳೆಯಕತ್ತೀವಿ. ಯಾಕ ಮನಸ್ಸು ಬಿಚ್ಚಿ ಆನಂದವಾಗಿ ಪ್ರಕೃತಿಯನ್ನು ಅನುಭವಿಸೋಕ್ಕಾಗೋದು? ಈ ಪ್ರಶ್ನೆ ಒಬ್ಬ ರಾಜನ ಕಾಡಿತ್ರಿ. ಬಹಳ ದೊಡ್ಡ ದೇಶದ ರಾಜ ಅವನು. ಬಹಳಷ್ಟು ಸಂಪತ್ತನ್ನು ಹೊಂದಿದ್ದ, ಎಷ್ಟೋ ಸೈನ್ಯವನ್ನು ಹೊಂದಿದ್ದ, ಬಹಳಷ್ಟು ರಾಜ್ಯದ ವಿಸ್ತಾರವನ್ನು ಕೂಡ ಮಾಡಿದ್ದ, ಒಂದು ಭವ್ಯವಾದ ಅರಮನೆಯನ್ನು ಕೂಡ ಮಾಡಿದ್ದ. ಹಿಂಗೆ ಒಂದು ದಿವಸ ವಾಯುವಿಹಾರಕ ಅಂಥೇಳಿ ಮಂತ್ರಿಯನ್ನು ಕರ್ಕೊಂಡು ರಥದೊಳಗೆ ಕುಂತ ಹೋಗ್ತಾ ಇದ್ದ. ಹೋಗೋ ಸಮಯದೊಳಗೆ ರಾಜ್ಯದ ಹೊರಗಡೆ ಪ್ರವೇಶ ಆಗ್ತತ್ರಿ. ಸಾಕಷ್ಟು ತೋಟಪಟ್ಟಿ ಇರ್ತಾವ್ರಿ, ಸಾಕಷ್ಟು ರೈತರ ಮನೆ ಇರ್ತಾವೆ, ಬಡವ್ರ ಮನೆ ಇರ್ತಾವೆ, ಎಲ್ಲ ಮನೆಗಳನ್ನ ನೋಡ್ತಾ ಹೋಗ್ತಿರ್ತಾರ್ರಿ. ಒಂದಷ್ಟು ದೂರದೊಳಗೆ ಒಂದು ರೈತನ ಕುಟುಂಬ ಆ ಒಂದು ಗಿಡದ ಕೆಳಗೆ ಕೂತ್ಕೊಂಡ ಆನಂದವಾಗಿ ನಗ್ತಾ ಇದ್ರಿ ಅವರು. ಒಂದಿಷ್ಟು ಆ ಊಟದ ಪದಾರ್ಥಗಳು ಮುಂದಿದ್ದು ರೀ. ಇಬ್ಬರು ಮಕ್ಕಳು, ಗಂಡ ಹೆಂಡತಿ, ಬಹಳ ಆನಂದವಾಗಿ ಇಡೀ ಜಗತ್ತನ್ನು ಮರೆತಿದ್ರು ಅವರು. ಎಷ್ಟು ನಗ್ತಾ ಇದ್ರಪ್ಪ ಅಂತಂದ್ರೆ, ಜಗತ್ತು ಏನಾರೇ ಆಗಲಿ ನಾವು ಮಾತ್ರ ಆನಂದವಾಗಿರ್ಬೇಕು ಅನ್ನುವಂಥ ಸ್ಥಿತಿನಾಗ ಅವರು ಹೊಟ್ಟೆ ಹುಣ್ಣಾಗೋಂಗೆ ಅಂತಾರಲ್ರಿ, ಆ ರೀತಿ ಆ ಒಂದು ಆನಂದ ವಾಯುದಲ್ಲಿ ಅವ್ರು ಇರ್ಬೇಕಾದ್ರೆ ಅದನ್ನ ರಾಜ ನೋಡ್ತಾನ್ರಿ. ರಾಜಾಗೆ ಭಾಳ ಆಶ್ಚರ್ಯ ಅನಿಸ್ತತಿ. ಅರೆ ಅವ್ರ ಮನೆ ನೋಡ್ರೆ ಭಾಳ ಸಣ್ಣದ ಕಾಣಿಸ್ತತಿ, ಮತ್ತು ಅವ್ರು ಹಾಕೊಂಡಿರೋ ಬಟ್ಟೆ ನೋಡ್ರೆ ಭಾಳ ಶ್ರೀಮಂತರಂತೂ ಅನ್ಸಂಗಿಲ್ಲ, ಮಕ್ಕಳು ನೋಡ್ರೆ ಭಾಳ ದಿನ ಸಣ್ಣ ಸಣ್ಣ ಅದಾವು, ಇವ್ರ ಉತ್ಪನ್ನ ಭಾಳ ಇರ್ಲಕ್ಕಿಲ್ಲ, ಅವ್ರ ಊಟದ ಪದಾರ್ಥ ನೋಡ್ರೆ ಇವರು ಬಹಳಷ್ಟು ಸಂಪತ್ತನ್ನು ಹೊಂದ್ಯಾರಂತೂ ಅನ್ಸಂಗಿಲ್ಲ. ಆದರೂ ಸಹಿತ ಇಷ್ಟೊಂದು ನಿರಾಳಾಗಿ ಆನಂದವಾಗಿ ಅದಾರ ಅಂತಂದ್ರೆ ಇದ್ರ ಗುಟ್ಟೇನು? ಏನಿರ್ಬೋದು? ಭಗವಂತ ಅವ್ರಿಗೆ ಎಂಥ ವರ ಕೊಟ್ಟನು ಅಂಥೇಳಿ ರಾಜಾಗ ಭಾಳ ಚಿಂತೆ ಆಗ್ಬಿಡ್ತ್ರಿ. ಯಾಕೆ ಆತನಂದ್ರೆ ಮಂತ್ರಿಗೆ ಹೇಳ್ತಾನ್ರಿ ರಾಜ, ನಾ ದೊಡ್ಡ ಅರಮನೆ ಕಟ್ಟೀನಿ, ನನಗೆ 4 ಜನ ಮಕ್ಕಳದವರು, ಕೈಗೆ ಕಾಲಿಗೆ ಆಳುಗಳದವರು, ಸುಂದರವಾದಂತಹ ಪತ್ನಿ, ದೊಡ್ಡ ರಾಜ್ಯವನ್ನು ಹೊಂದೇನಿ, ಎಲ್ಲಿ ಹೋಗ್ಬೇಕಂತಂದ್ರೂ ರಥದೊಳಗೆ ತಿರುಗಾಡ್ತೀನಿ, ನಾನು ಕೇಳಿದ್ದೆಲ್ಲ ನನ್ನ ಮುಂದೆ ತಕ್ಷಣಕ್ಕೆ ಬರ್ತೈತಿ, ಆದ್ರೂ ಸಹಿತ ನನಗೆ ಹೆಂಗೆ ಮನಸ್ಸು ಬಿಚ್ಚಿ ನಗಕ್ಕಾಗೋಲ್ತು, ಇವ್ರಿಗೆ ಏನೂ ಇಲ್ಲ, ಇವ್ರು ಹೆಂಗೆ ನಗ್ತಾರೋ, ಹೆಂಗೆ ನಕ್ಕೋಂತ ಅದಾರೋ ಅಂಥೇಳಿ ಅವ ಆ ಪ್ರಶ್ನೆಯನ್ನು ಯಾರಿಗೆ ಮಾಡಿದಪ್ಪ ಅಂತಂದ್ರೆ ಮಂತ್ರಿಗೆ ಮಾಡಿದ. ನೋಡ್ರಿ, ನಾವು ಭಾಳ ಕಥೆಯನ್ನು ಕೇಳ್ತಾ ಇದ್ದಾಗ ಮಂತ್ರಿ ಭಾಳ ಶಾನೆ ಇರ್ತಾನೋ ಅಂತೇಳಿ ಕೇಳಿವಲ್ರಿ, ಅದೇ ತರಹ ಈ ರಾಜನ ಮಂತ್ರಿ ಕೂಡ ಭಾಳ ಶಾನೆ ಇದ್ದ. ಅವ ಒಂದು ಮಾತು ಹೇಳಿದ್ರಿ, ನೋಡ್ರಿ ರಾಜರ, ಬಹುಶಃ ಅವರು 99 ಅನ್ನುವಂತಹ ಒಂದು ಸಂಘ ಐತ್ರಿ, ಆ ಸಂಘದ ಸದಸ್ಯರಾಗಿರ್ಲಕ್ಕಿಲ್ಲ, ಅದಕ್ಕೆ ಇಷ್ಟವರು ಆನಂದವಾಗಿ ಅದಾರು ಅಂತ ಅಂದುಬಿಟ್ಟ. 99 ಸಂಘ? ಅದೆಂಥ ಸಂಘ? 99 ಸಂಘಿನ ಸದಸ್ಯರಾದವರೆಲ್ಲ ನಗುವುದನ್ನು ಮರಿತಾರ? ಹಂಗಾದ್ರೆ ಅದು ಯಾವುದು? ಅದು ಎಲ್ಲೈತಿ? ನಾ ಅದನ್ನು ಗೊತ್ತು ಮಾಡ್ಕೋಬೇಕಲ್ಲ ಅಂತನ್ರಿ ರಾಜ. ಮಂತ್ರಿ ಮೊದಲ ಭಾಳ ಶಾನೆ ಅವ ಹೇಳ್ದ, ನೋಡ್ರಿ ಅರಸರೇ, ಏನು ಮಾಡ್ರಿ ಅಂತಂದ್ರೆ, ನನಗೆ ನೀವು ಒಂದು 99 ಬಂಗಾರದ ನಾಣ್ಯಗಳನ್ನು ಕೊಡ್ರಿ, ಒಂದು 6 ತಿಂಗಳ ಟೈಮ್ ಕೊಡ್ರಿ, ಆ ಸಂಘ ಯಾವುದು ಅಂತೇಳಿ ನಿಮ್ಗೆ ತೋರಿಸ್ತಾನೋ, ನಿಮಗೆ ಪರಿಚಯ ಮಾಡಿಸ್ತಾನೋ ಅಂತಂದ. ಸರಿ, ರಾಜಕ್ಕೆ ಭಾಳ ಕುತೂಹಲ ಇತ್ತು. ಮಂತ್ರಿ ಏನು ಹೇಳಿದ್ರು ಕೇಳ್ತಿದ್ದ. ಅದು ಒಬ್ಬ ರಾಜನ ಸಮಸ್ಯೆ ಅಲ್ಲ, ಎಲ್ಲ ರಾಜರು ಹಾಗೆ. ಏನು ಮಾಡಿದ ರಾಜ ಅಂತಂದ್ರೆ, 99 ಬಂಗಾರದ ನಾಣ್ಯಗಳನ್ನು ಆ ಮಂತ್ರಿ ಕೈಗೆ ಕೊಟ್ಟ. ಇತ್ತ ರಾಜ ಅರಮನೆ ಕಡೆಗೆ ನಡೆದ. ಮಂತ್ರಿ ಏನು ಮಾಡಿದ ಅಂತಂದ್ರೆ, ಮಾರನೇ ದಿವಸ
ಆ ಬಂಗಾರದ ನಾಣ್ಯಗಳು ತುಂಬಿರುವಂತಹ ಚೀಲವನ್ನ ಏನು ಮಾಡಿದ ಅಂತಂದ್ರೆ ಒಂದು ರೈತನ ಮನೆಯ ಮುಂದೆ ಇಟ್ಟ. ಆ ಬಾಗಿಲು ಮುಚ್ಚಿತ್ರಿ. ಇನ್ನು ಮುಂಜಾನೆ ಸಮಯ. ಮಂತ್ರಿ ಹೋಗಿ 99 ಬಂಗಾರದ ನಾಣ್ಯಗಳೇನು ಇದ್ದುರ್ಲ ಆ ನಾಣ್ಯಗಳಿರುವಂಥ ಚೀಲವನ್ನ ಆ ರೈತನ ಮನೆ ಮುಂದೆ ಇಟ್ಟು ಹೋದ ನಂತರ ಇನ್ನೇನು ಸೂರ್ಯೋದಯ ಆಯಿತು. ಮನೆ ಬಾಗಿಲನ್ನ ತೆಗೆದ ತಕ್ಷಣ ಬಾಗಿಲೊಳಗ ಒಂದು ಚೀಲ ಕಾಣಿಸ್ತು. ಭಾಳ ಕುತೂಹಲ ಆಯಿತು. ನಮಗೂ ಹಂಗ ನೋಡ್ರಿ, ಯಾರೇ ಒಂದು ಏನರ ಬ್ಯಾಗ್ ಬಿಟ್ಟು ಹೋಗಿರ್ತಾರೋ, ಇನ್ನೊಂದೇನೇ ಬಿಟ್ಟು ಹೋಗಿರ್ತಾರೋ, ಅದ್ರೊಳಗೆ ಏನೈತಿ ಅಂತ ನೋಡಬೇಕು ಅನ್ನೋಂಥ ಕುತೂಹಲ ಕಾಡ್ತತಿಲ್ಲ. ಅದೇ ಕುತೂಹಲ ಅವನಿಗೂ ಕಾಡಿತ್ತು, ಆ ರೈತನಿಗೆ. ಬಡ 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 ಆ ಬ್ಯಾಗನ್ನು ಒಳಗಡೆ ತಗೊಂಬಂದು ಯಾರೂ ಇಲ್ಲದೆ ಇರುವಂತಹ ಕೋಣೆ ಒಳಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡೋಕ್ಕಾಗ್ಲಿ ಬಂಗಾರದ ನಾಣ್ಯಗಳು ಒಳಗೆ ಹೊಳ್ಯಾಕತ್ತಿದ್ದು ರೀ. ಭಗವಂತನಿಗೆ ನಮಸ್ಕಾರ ಮಾಡಿದ, ದೇವರೇ ಇವತ್ತು ನನ್ನ ದೈವ ತೆರೀತು, ನನ್ನ ಮೊರೆಯನ್ನು ನೀ ಆಲಿಸಿದಿ, ಹಂಗೆ ಹಿಂಗೆಲ್ಲ ಹೇಳಕ್ಕೆ ಶುರು ಮಾಡಿದ ನಂತರ ಎಷ್ಟು ಅದಾವು ಬಂಗಾರದ ನಾಣ್ಯ ಎನಿಸ್ಬೇಕು ಅಂಥೇಳಿ ಎಲ್ಲವನ್ನ ಹೊರಗಡೆ ತೆಗೆದ. ಒಂದೊಂದಾಗಿ ಎನಿಸ್ಕೋ ಅಂತ ಬಂದ. ಅವು ಎಷ್ಟಿದ್ದು ಹೇಳ್ರಿ? 99 ಇದ್ದು ರೀ. ಒಂದು 100ಕ್ಕೆ ಒಂದೇ ಕಮ್ಮಿ ಇತ್ತು. ಅವಂಗೆ ತಲೆ ಕೆಟ್ಬಿಟ್ಟಿತ್ರಿ. ಎಲ್ಲರೂ ಬಿದ್ದಿರ್ಬೇಕು ನೋಡು, ಅವಸರಲೇ ಆ ಬಾಗಲಾಗಿದ್ದು ಚೀಲ ತೊಗೊಂಬರೋ ಸಮಯದೊಳಗೆ ಎಲ್ಲರೂ ಬಿದ್ದಿರ್ಬೇಕಲ್ಲ ಅಂತೇಳಿ ಎಲ್ಲ ಕಡೆಗೆ ಹೋಗಿ ಚೆಕ್ ಮಾಡಿದ. ಮನೆ ಅಂಗಳದಾಗೆಲ್ಲ ಚೆಕ್ ಮಾಡಿದ, ಎಲ್ಲೂ ಇರಲಿಲ್ಲ. ಮತ್ತೊಂದು ಸರಿ ಯೋಚನೆ ಮಾಡಿದ. ಸಮಾಧಾನ ಆಗ್ಲಿಲ್ರಿ. ಕುಂತ ನಿಂತ ತಲೆ ಕೆರ್ಕೊಂಡ, ಏನೋ ಗಡ್ಬಡಾಗೈತಿದ. 100 ಇಡ್ಬೇಕಾಗಿತ್ತು, 99 ಹೆಂಗೆ ಇಡೋರೇ, ದೇವ್ರರೇ ಹೆಂಗೆ ಕೊಡ್ತಾನೋ 99, ಒಂದು 100 ಇರ್ಬೋದಲ್ಲ ಅಂಥೇಳಿ ಭಾಳ ಟೆನ್ಷನ್ ಮಾಡ್ಕೊಂಡ್ರಿ. ಆ ನಂತರ ಇವ್ ಟೆನ್ಷನ್ ಮಾಡ್ಕೊಳ್ಳೋದು ನೋಡಿ ಹೆಂಡತಿ ಬಂದಳು. ಮುಂಜಾನೆ ನಿಮಗೇನಾಗೈತ್ರಿ, ಹಿಂಗ್ಯಾಕೆ ಮಾಡಕತ್ತಾರೆ, ಏನಾರ ಸಮಸ್ಯೆ ಆಗೈತೇನೋ ಅಂತ ಕೇಳ್ತಾಳ್ರಿ. ಏನಿಲ್ಲ, ನಿಂದೇನು ಕೆಲಸ ಇರ್ಲಿಕ್ಕಂದ್ರೆ ಬಾ, ಈ ಎಲ್ಲ ನಾಣ್ಯಗಳನ್ನ ಎನಸು ಅಂಥೇಳಿ ಹೆಂಡತಿಗೆ ಹೇಳ್ತಾನ್ರಿ. ಆಕೆಗೂ ಭಾಳ ಖುಷಿ ಐತ್ರಿ. ಯಾರು ಕೊಟ್ಟಾರ ಇದನ್ನೆಲ್ಲ, ಇಷ್ಟೆಲ್ಲ ಬಂಗಾರ ನಾನು ಎಲ್ಲಿಂದ ಬಂದು ಅಂತ ಕೇಳಕ್ಕೆ, ಅದನ್ನೇನು ಕೇಳಕ್ಕೆ ಹೋಗ್ಬೇಡ, ಮೊದಲು ಕುತ್ಕೊಂಡು ಚೆನ್ನಾಗಿ ಎನಸು ಅಂತ ಹೇಳ್ದ. ಆಕೆಗೆ ಎನಸಕ್ಕೆ ಶುರು ಮಾಡ್ಲು. ಒಂದ್ರ ನಂತರ ಎಲ್ಲ ಎನಿಸು. ಏನ್ರಿ ಬರೀ 99 ಅದಾವಲ್ಲ, ಇನ್ನೊಂದು ರೂಪಾಯಿ ಎಲ್ಲಿ ಕಳೆದ್ರಿ, ಇನ್ನೂ ಒಂದು ಬಂಗಾರದ ನಾಣ್ಯ ಎಲ್ಲಿ ಹೋಯ್ತು ಅಂತ ಆಕಿನೂ ಅಂದ್ಬಿಟ್ರು. ಅವಾಗ ಇನ್ನೂ ತಲೆ ಕೆಟ್ಬಿಡ್ತ್ರಿ. ಏನು ಮಾಡ್ತಾನೋ, ಆ ಮಗು ಮಕ್ಕೊಂಡಿತ್ರಿ, ಅದನ್ನು ಕರಿತಾನ್ರಿ. ಮಗ ಇತ್ತು ಒಂದು ಮಗ, ಎದ್ದೇಳು ಒಂದು ಸ್ವಲ್ಪ ನೀ ಶಾನೆ ಇರ್ಬೋದು, ಎನಸು ರೊಕ್ಕ ಎನಸತೇಳಿ ಆ ಮಗನ ಕುಣಿಸ್ತಾರ್ರಿ. ಪಾಪ ಅದು ಕುತ್ಕೊಂಡು ಒಂದೊಂದಾಗಿ ಎನಿಸ್ತತಿ. ಸಂಖ್ಯೆ ಎಷ್ಟು ಬತ್ತು? 99. ಹೋಗ್ಲಿ ಬಿಡ್ರಿ, ಇಷ್ಟರೇ ಸಿಕ್ಕಾವಂತೇಳಿ ತಿಂದ್ಲು. ಇಲ್ಲ, 99 ಬಂಗಾರದ ನಾಣ್ಯ ಅದಾವಂತಂದ್ರ ಇನ್ನೊಂದು ನಾಣ್ಯವನ್ನ ಸಂಪಾದನೆ ಮಾಡಬೇಕು, 100 ಬಂಗಾರದ ನಾಣ್ಯಗಳನ್ನ ಮಾಡಬೇಕು ಅಂತೇಳಿ ರೈತನ ತಲೆ ಹೋಗಿತ್ತು. ಅವೇನ್ ಮಾಡ್ತಿದ್ದ? ಮುಂಜಾನೆ ಎದ್ದ ತಕ್ಷಣ ಸಮಾಧಾನದಿಂದ ಎದ್ದು ತನ್ನ ಎಲ್ಲಾ ದಿನದ ಕೈಂಕರ್ಯನ ಮುಗಿಸ್ಕೊಂಡ್ಕಿರಿಂದ ಹೊಲಕ್ಕೆ ಹೋಗಿ ದುಡುದ ನೆಮ್ಮದಿಯಿಂದ ಇರುವಂತ ಮನುಷ್ಯಾಗ ತಲೆ ಒಳಗೊಂದು ಹುಳ ಬಿದ್ಬಿಡ್ತ್ರಿ. ಏನೋ 99 ಬಂಗಾರದ ನಾಣ್ಯ ಅದಾವು, ಇನ್ನು ಒಂದು ನಾಣ್ಯವನ್ನ ಹೆಂಗರೆ ಮಾಡಿ ಸಂಪಾದನೆ ಮಾಡಬೇಕು, ದುಡಿಬೇಕು. ಊಟ ಮಾಡ್ಲಿಲ್ಲ, ಏನಿಲ್ಲ, ಹಂಗೆ ಹೋದ. ಮತ್ತೊಂದು ಕೆಲಸ ಹುಡ್ಕೊಳಕ್ ಶುರು ಮಾಡಿದ. ಒಂದು ದಿವಸದಾಗ 3 ಕಡೆ ಹೋಗಿ ದುಡಿಯಕ್ಕೆ ಶುರು ಮಾಡಿದ. ಏನ್ ಮಾಡ್ತಿದ್ದ? ಬೆಳಗ್ಗೆ ಹೋಗ್ತಿದ್ದ, ಮತ್ತೆ ಸಾಯಂಕಾಲದ ನಂತರ ಮನೆಗೆ ಬಂದ ತಕ್ಷಣ ಒಂದೇ ಕೆಲಸ ರೀ. ಬಂದ ತಕ್ಷಣ ನಾಣ್ಯಗಳನ್ನು ಎನಿಸೋದು. ಅವೇನು ಕಾಯಿನ್ಸ್ ಇದ್ದೂರ್ಲೆ ಅದನ್ನೆಲ್ಲ ಎನಿಸ್ಕೋತ ಕೂಡ್ತಿದ್ದ. ಆ ನಂತರ ಒಂದಿಷ್ಟು ಊಟ ಮಾಡಿ ಮಲಗ್ತಿದ್ದ. ಮಲಗಿದ್ರೂ ಕೂಡ ಎಚ್ಚರ ಇರ್ತಿದ್ದ. ಹೆಂಗೆ ಮಾಡಬೇಕು, ಎಷ್ಟು ದಿವಸದಾಗ ಇನ್ನೊಂದು ಬಂಗಾರದ ನಾಣ್ಯ ಸಂಪಾದನೆ ಆಗ್ತತಿ, ಇದ ಲೆಕ್ಕಾಚಾರ ಇತ್ತು ಒಳಗೆ. ಯಾವ ಊಟದ ಕಡೆ ಗಮನ ಇಲ್ಲ, ಮನ್ಯಾಗ ಯಾರ ಜೊತೆ ಮಾತಾಡಲಿಲ್ಲ. ಒಂದು ರೀತಿ ಮನೆ ವಾತಾವರಣ ಪೂರ್ಣ ಚೇಂಜ್ ಆಗಿಬಿಡ್ತು. ಈ ಗಂಡನ ಒಂದು ಸ್ಥಿತಿಯನ್ನು ನೋಡಿ ಹೆಂಡತಿ ಭಾಳ ಅಚ್ಚರಿ ಎನಿಸ್ತು. ಗಂಡ ಎಷ್ಟು ಹುಚ್ಚದ ನೀವ, 99 ಬಂಗಾರದ ನಾಣ್ಯ ಇರ್ಬೇಕಾದ್ರ ಒಂದ ನಾಣ್ಯ ಕಮ್ಮಿ ಐತಿ ಅಂತೇಳಿ ತನ್ನ ಆನಂದವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಅದ್ರ ಹಿಂದೆ ಓಡಾಕತ್ತಾನಲ್ಲ, ಅವ ಏನಾರ ಯಾಕೆ ಮಾಡೋಲಕ್ಕ ಇದ್ರಾಗಿನ ಒಂದಷ್ಟು ನಾಣ್ಯಗಳನ್ನ ಖರ್ಚು ಮಾಡ್ಬೇಕಲ್ಲ ಅಂತ ಅನಿಸ್ತ್ರಿ ಹೆಂಡತಿಗೆ. ಏನ್ ಮಾಡ್ಲು? 1-2 ನಾಣ್ಯ ತಕ್ಕೊಂಡಿಡ್ರಾಗಿಂದ 1-2 ನಾಣ್ಯ ತಕ್ಕೊಂಡ್ಲು. ಆಕಿ ಹೋಗಿ ಏನೋ ಒಂದಷ್ಟು ಮನೆಗೆ ಬೇಕಾದಂತಹ ವಸ್ತುಗಳನ್ನ ಮತ್ತೊಂದಿಷ್ಟು ಬಟ್ಟೆಯನ್ನೇನೋ ಖರೀದಿ ಮಾಡ್ಕೊಂಡ್ ಬಂದ್ಲು. ಇವ ದುಡ್ಡಿಲಕ್ಕೆ ಹೋಗಿದ್ ನೋಡ್ರಿ. ಮನೆಗೆ ಬಂದ, ಎನಿಸಿದ ಎಷ್ಟು ಕಮ್ಮಿ ಆಗಿದ್ದು ರೀ? 2 ನಾಣ್ಯ ಕಮ್ಮಿ ಆಗಿದ್ದು, 97 ಇದ್ದು. ಆಗ ಮತ್ತೆ ಇನ್ನಷ್ಟು ಅವಾಗ ಭಾಳ ಗಡಿಬಿಡಿ ಆಗ್ಬಿಟ್ಟ. ಅರೇ 2 ನಾಣ್ಯ ಕಮ್ಮಿ ಆಗ್ಯಾವಲ್ಲ, ಎಲ್ಲಿ ಹೋದವು, ಯಾರು ತಗೊಂಡ್ರು, ಹಿಂಗೆಲ್ಲ ಕೂಗಾಡಕ್ಕೆ ಶುರು ಮಾಡಿದ. ಆಗ ಹೆಂಡತಿ ಬರ್ತಾಳೆ. ಯಾಕಷ್ಟು ಕೂಗಾಡಕತ್ತರಿ? ದೇವ್ರು ಕೊಟ್ಟಾನೋ, ಎದಕ್ಕೆ ಖರ್ಚು ಮಾಡಪ್ಪ ಅಂತ ಕೊಟ್ಟಾನೋ, ನಾ ಹೋಗಿ ಇಷ್ಟೆಲ್ಲ ಸಾಮಾನು ತೊಗೊಂಬಂದನ್ರಿ, ಮತ್ತು ಇದ್ರಾಗ ತಪ್ಪೇನೈತಿ ಅಂತ ಅನ್ಲಕ್ಕೆ ಹೆಂಡತಿ ಮೇಲೆ ಕೂಗಾಡಕ್ಕೆ ಶುರು ಮಾಡ್ದ. ನಿಂಗೇನು ತಲೆ ಕೆಟ್ಟತೇನು? 99 ನಾಣ್ಯ ಇದ್ದು ಅದ್ರಾಗ ಖರ್ಚು ಮಾಡಂತ ನಿನಗೆ ಯಾರು ಹೇಳಿದ್ರು? ಅಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗ್ತತಿ? ಅರೆ ಎಂತ ಘಾತ ಆಯಿತು ಅಂತೇಳಿ ಅವತ್ತಿನ ದಿವಸ ಊಟನೇ ಮಾಡಲಿಲ್ಲ.
ಸರಿ ಆಯ್ತು ಅಂತೇಳಿ ಮತ್ತೊಂದು 2 ದಿವಸ ಸುಮ್ಮನೆ ಇರ್ಬೇಕಾದ್ರೆ ಮಗ ಇನ್ನೊಂದೆರಡು ನಾಣ್ಯವನ್ನು ಖರ್ಚು ಮಾಡಿಬಿಟ್ಟ. ಟೋಟಲಾಗಿ ಎಷ್ಟು ನಾಣ್ಯ ಉಳಿದಿದ್ದಪ್ಪ ಅಂತಂದ್ರೆ ಬರೀ 95 ನಾಣ್ಯ ಉಳಿದು 5 ನಾಣ್ಯ ಖರ್ಚಾಗ್ಬಿಟ್ಟು ಒಂದಂತೂ ಇರಲೇ ಇಲ್ಲ. ಓಕೆ, ಅವ 2 ಖರ್ಚು ಮಾಡಿದ್ದ, ಮಗ 2 ಖರ್ಚು ಮಾಡಿದ್ದ, ಹೆಂಡತಿ 2 ಖರ್ಚು ಮಾಡಿದ್ಲು. ಅವಾಗ ಪೂರ ಸಮಾಧಾನ ಕಳ್ಕೊಂಡ್ಬಿಟ್ರಿ ಅವ. ಇನ್ನ 5 ನಾಣ್ಯಗಳನ್ನ ನಾನು ಸಂಪಾದನೆ ಮಾಡ್ಬೇಕಲ್ಲ. ಅದ್ರಾಗ ಮಗ 2 ಹಾಳು ಮಾಡಿದ್ದ, ಹೆಂಡತಿ 2 ಹಾಳು ಮಾಡಿದ್ಲು. ಮನೆ ವಾತಾವರಣ ಹೆಂಗಾಯ್ತಪ್ಪ ಅಂತಂದ್ರೆ ಒಂದು ರೀತಿಯ ರಣರಂಗ ಥರ ಆಗ್ಬಿಡ್ತ್ರಿ. ನಿನಗ್ಯಾರು ಅದನ್ನು ಮಾಡಂತ ಹೇಳಿದ್ರು? ಹೆಂಡತಿ ಕಡೆ ನೋಡಲಿಲ್ಲ, ಆಕಿ ಮಾಡಿದಂಥ ಅಡುಗೆಯನ್ನು ತಿನ್ನಲಿಲ್ಲ, ಮಗನ ಮೇಲೆ ಪ್ರೀತಿ ಇಲ್ಲ. ಮನೆಯಲ್ಲಿ ಒಂದು ರೀತಿಯ ನಿರಸವಾದ ವಾತಾವರಣ ಸೃಷ್ಟಿಯಾಯಿತು. ಯಾವುದಕ್ಕೋಸ್ಕರ? ಆ 5 ನಾಣ್ಯಕ್ಕೋಸ್ಕರ. ಏನಾರೇ ಮಾಡಿ ಸಂಪಾದನೆ ಮಾಡಬೇಕು, ಹೆಂಗಾರೆ ಮಾಡಿ ಸಂಪಾದನೆ ಮಾಡಬೇಕು. ನೋಡ್ರಿ, ಮೊದಲು ನಕ್ಕೋಂತ ಇದ್ದಂತಹ ಕುಟುಂಬ ಈಗ ಹೆಂಗಾಯ್ತಪ್ಪ ಅಂತಂದ್ರೆ ನಗುವನ್ನು ಕಳ್ಕೊಂಡ್ಬಿಟ್ಟಿತು. ಸಂಬಂಧಗಳಲ್ಲಿ ಸ್ವಾರಸ್ಯ ಹೋಯಿತು. ಬಂಧು ಬಾಂಧವರಲ್ಲಿ ಹೋಗಿ ಭಾಗಿಯಾಗೋದನ್ನು ಬಿಟ್ಟುಬಿಟ್ಟ. ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಂಡ. ಆರೋಗ್ಯದಲ್ಲಿ ಏರಿಳಿತ ಉಂಟಾಯಿತು. ತಲೆ ತುಂಬ ಚಿಂತೆ ಬಂತು. ಸ್ನೇಹಿತರೆ, ಚಿಂತೆ ಅನ್ನೋದು ಮನುಷ್ಯನನ್ನು ಕ್ಷಣ ಕ್ಷಣಕ್ಕೂ ಕೊಲ್ತಾ ಇರ್ತತಿ ಅನ್ನೋದು ಯಾವಾಗಲೂ ನೆನಪಿರಲಿ. ಆ ಸ್ಥಿತಿಯೊಳಗೆ ಆ ರೈತ ಇದ್ದ. ಚಿತೆ ಒಂದೇ ಸರಿ ಸುಡ್ತತ್ರಿ, ಅದರ ಚಿಂತೆ ಕ್ಷಣ ಕ್ಷಣಕ್ಕೂ ಸುಡ್ತಾ ಇರ್ತತಿ. ಅಂತಹ ಬೆಂಕಿಯ ಬಾಯಿಗೆ ಆ ರೈತ ಸಿಕ್ಕಿದ್ದ. ಒಂದಷ್ಟು ತಿಂಗಳು ಆಗ್ತತಿ. ಆದ ನಂತರ ಮತ್ತು ಅದೇ ಹಾದಿಗುಂಟ ಆ ರಾಜ ಮತ್ತು ಮಂತ್ರಿ ಬರ್ತಾರೆ. ಯಾಕೆ ಮಂತ್ರಿಗೆ ಗೊತ್ತಿರ್ತೈತಿ ಏನಾಗೈತಿ ವ್ಯವಸ್ಥೆ ಅನ್ನೋದು ಮಂತ್ರಿಗೆ ಗೊತ್ತಿರ್ತೈತಿ. ಆ ನಂತರ ಮನೆ ಮುಂದೆ ರೈತ ತಲೆ ಮೇಲೆ ಕೈ ಹೊತ್ತು ಕುಂತಿರ್ತಾನ್ರಿ. ಆಗ ರಾಜ ಎಲ್ಲ ಕಡೆ ನೋಡ್ಕೊಂತ ಬರ್ತಾನೋ, ಇಷ್ಟು ತಿಂಗಳೊಳಗೆ ಮನುಷ್ಯರು ಭಾಳ ಬದಲಾಗ್ಬಿಟ್ರಪ್ಪ. ಇದ ಕುಟುಂಬ ಎಲ್ಲ ಭಾಳ ಚಂದ ನಕ್ಕೊಂತಿತ್ತು, ಇವರೆಲ್ಲನ ಭಾಳ ಚಂದ ನಕ್ಕೊಂತಿದ್ರು. ಬಹುಶಃ ರಾಜ ಮರೆತಿದ್ದ, ಯಾವುದು 99 ಸಂಘದ ಸದಸ್ಯರ ಬಗ್ಗೆ ಮರೆತು ಬಿಟ್ಟಿದ್ದ. ಮಂತ್ರಿ ನೆನಪು ಮಾಡ್ತಾನ್ರಿ, ರಾಜರೇ ಬಹುಶಃ ಇವನು ಕೂಡ ಆಫೀಸಿಯಲ್ ಆಗಿ 99 ಸಂಘದ ಸದಸ್ಯ ಆಗ್ಬಿಟ್ಟ. ನಾವು ಅದಕ್ಕೋಸ್ಕರ ಇವನು ನಗುವನ್ನು ಮರ್ತಾನ್ರಿ ಅಂತ ಅಂದ್ಬಿಟ್ಟ. ಸ್ನೇಹಿತರೆ, ಮತ್ತು ರಾಜಾಗ ಚಿಂತೆ ಆಗ್ಬಿಡ್ತು. ಏನು ಹೇಳ್ತಾನಿವ ಮಂತ್ರಿ? ಆ 99 ಸಂಘದ ಸದಸ್ಯತ್ವ ಅಂತಂದ್ರೆ ಏನು ಅಂಥೇಳಿ ಕೇಳಿದಾಗ ಆಗ ಮಂತ್ರಿ ಹೇಳ್ತಾನ್ರಿ, ಏನಪ್ಪ 99 ಸಂಘ ಅಂತಂದ್ರೆ ಇರುವಂತಹ 99 ನಾಣ್ಯಗಳ ಕಡೆ ಗಮನ ಕೊಡಲ್ಲ, ಒಂದೇ ಒಂದು ನಾಣ್ಯವನ್ನು ಸಂಪಾದನೆ ಮಾಡ್ಕೋಬೇಕಂತ ಹೇಳಿ ಯಾರು ನಗುವನ್ನು ಮರೆತಿರ್ತಾರಲ್ಲ ಅವರೇ 99 ಸಂಘದ ಸದಸ್ಯರು ಅಂತ ಹೇಳ್ತಾರೆ. ಆಗ ರಾಜ ಹೊಳಿತ್ರಿ, ಅರೇ ರೇ ನನ್ನ ಪ್ರಶ್ನೆಗೆ ಉತ್ತರ ನೀ ಹಿಂಗೆ ಕೊಟ್ಟಿ ಮಂತ್ರಿ ಅಂತೇಳಿ ಮಂತ್ರಿಗೆ ಭಾಳಷ್ಟು ಪ್ರಶಂಸೆ ಮಾಡ್ತಾನ್ರಿ. ಅವನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂಥೇಳಿ ಖುಷಿನೂ ಪಡ್ತಾನೋ. ಮತ್ತು ಆ ರೈತನ ಹತ್ರ ಹೋಗಿ, ಇಲ್ಲ ಈ ರೀತಿ ನೀನು ಬಾಧೆಗೊಳಗಾಗಬೇಡ, ನಿನ್ನ ಹತ್ರ ಎಷ್ಟೈತಲ್ಲ ಅದ್ರ ಜೊತೆ ಆನಂದವಾಗಿರೋದನ್ನು ಕಲಿ ಅಂಥೇಳಿ ಅವರಿಬ್ಬರು ಅಲ್ಲಿಂದ ತೆರಳ್ತಾರ್ರಿ. ಸ್ನೇಹಿತರೆ, ನಮ್ಮೆಲ್ಲರ ಜೀವನದಲ್ಲೂ ಕೂಡ ಹಿಂಗಾಗೈತ್ರಿ. ಇರುವುದೆಲ್ಲವನ್ನು ಬಿಟ್ಟು ಇರದುದರೆಡೆಗೆ ಸೆಳೆಯುವುದೇ ಜೀವನ ಅಂತೇಳಿ ಕವಿಗಳು ಹೇಳಿದ್ರು. ಹೌದಾ? 99 ಅದಾವ್ರಿ, ಅಷ್ಟರ ಸಿಕ್ಕತ್ತೆಲ್ಲ ಅಂತೇಳಿ ನೆಮ್ಮದಿ ಆಗಲಿಲ್ಲ. ಒಂದ ಕಡಿಮೆ ಐತಲ್ಲ, ಯಾಕೆ ಹಂಗಾಗೈತಿ? ಅದನ್ನು ಸಂಪಾದನೆ ಮಾಡಬೇಕು. ನೋಡ್ರಿ, ಹೋದಂಥ ಸಮಯ ಮತ್ತು ಪುನಃ ಯಾವತ್ತೂ ಬರೋದಿಲ್ಲ. ನಾವು ಅಂತಹ ನಾಣ್ಯಗಳನ್ನು ಎಷ್ಟೋ ಸಂಪಾದನೆ ಮಾಡ್ಬೋದು, ಆದರೆ ಈ ಕ್ಷಣದ ಆನಂದವನ್ನು ಸಂಪಾದನೆ ಮಾಡೋಕೆ ಆಗಂಗಿಲ್ಲ ಸ್ನೇಹಿತರೆ. ಈ ಕ್ಷಣ ಹೋಯ್ತು ಅಂದ್ರೆ ಮುಗೀತು, ಜೀವನದಾಗ ಮತ್ತೆಂದು ಹೊಳ್ಳೋದು ಬರೋದೇ ಇಲ್ಲ. ಈ ಕ್ಷಣದಾಗ ನೀವು ಎಷ್ಟು ನಕ್ಕೊಂತಿರ್ತೀರಲ್ಲ, ನಿಮ್ಮ ಮುಂದಿನ ಭವಿಷ್ಯ ಕೂಡ ಹಾಗೇ ಇರ್ತೈತಿ. ಎಷ್ಟು ಆನಂದವಾಗಿರ್ಲಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದೇ ಆನಂದ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ನಿರ್ಮಾಣ ಮಾಡ್ತೈತಿ. ಈ ಕ್ಷಣದಾಗ ಅಳ್ಕೊಂತಿದ್ರಿ ಅಂತಂದ್ರೆ ಭವಿಷ್ಯ ಕೂಡ ದುಃಖಮಯವಾಗಿ ಇರ್ತೈತಿ ಸ್ನೇಹಿತರೆ. ಹಾಗಾಗಿ ಇಂತಹ 99 ಸಂಘದ ಸದಸ್ಯರಾಗೋದಕ್ಕಿಂತ ಎಷ್ಟು ಐತೆಲ್ಲ, ಭಗವಂತ ಎಷ್ಟು ಕೊಟ್ಟಾನಲ್ಲ ಅದ್ರ ಜೊತೆಗೆ ಆನಂದವಾಗಿರೋದು. ಹೇಳ್ಬಿಟ್ಟು ವಿದ್ಯಾರ್ಥಿಯಾಗಿದ್ದಾಗ, ಕಾಲೇಜ್ ವಿದ್ಯಾರ್ಥಿ ಆದಾಗ, ಯೂನಿವರ್ಸಿಟಿ ವಿದ್ಯಾರ್ಥಿ ಆದಾಗ, ಕೆಲಸವನ್ನು ಹಿಡಿದಾಗ ಹಂಗೆ ದುಡ್ಕೊಂತ ನಗುವನ್ನು ಮರೆತ ದುಡಿತಾ ಎಲ್ಲಿಗೆ ಬರ್ತೀವಪ್ಪ ಅಂತಂದ್ರೆ ಇನ್ನೇನು ರಿಟೈರ್ಡ್ ಆದ್ಮೇಲೆ ಆನಂದವಾಗಿರ್ಬೇಕು ಅಂತ ಅನ್ಕೋತಿರ್ತೀವೋ, ಯಾವುದರೇ ಒಂದು ಕಾರಣ ಬರ್ತತಿ, ಈ ದೇಹ ಬಿಟ್ಟು ಹೋಗ್ಬೇಕಾಗ್ತತಿ. ಹಂಗಾದ್ರೆ ನಕ್ಕೊಂತಿರೋದು ಯಾವಾಗ ಸ್ನೇಹಿತರೆ? ಇನ್ನೊಂದು ಮುಂದಿನ ಜನ್ಮದಾಗ ಅದು ಐತೆ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಏನು ಸಿಕ್ಕತ್ತೆಲ್ಲ ಅವಕಾಶ, ಆ ಅವಕಾಶದೊಳಗೆ ಸಂತೃಪ್ತಿಯಿಂದ ಇದ್ಬಿಡೋದು ಅಷ್ಟೇ. ಏನೈತಿ ಏನಿಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಸತ್ಯ ಏನೈತಿ ಅನ್ನೋದನ್ನು ಅರ್ಥಕೊಂಡ್ವಿ ಅಂತಂದ್ರೆ ಯಾವ ಸಮಸ್ಯೆನೂ ಇರೋದಿಲ್ರಿ. ಹಂಗಾದ್ರೆ ಆ ಸತ್ಯ ಯಾವುದು? ನಿತ್ಯ ನಿರಂತರವಾಗಿ ಆನಂದದ ಜ್ಯೋತಿ ನಮ್ಮೊಳಗೆ ಬೆಳಗಾಕತ್ತೈತ್ರಿ. ಅದ್ರ ಕಡೆಗೆ ಒಂದಿಷ್ಟು ಗಮನ ಕೊಟ್ಟಿವಪ್ಪ ಅಂತಂದ್ರೆ ಹೊರಗಿನ ಯಾವ ದುಃಖಗಳು ಕೂಡ ನಮ್ಮನ್ನು ಬಾಧೆ ಮಾಡೋದಿಲ್ರಿ. ಮನದ ಒಬ್ಬರು ಶರಣರು
ಗಟ್ಟಿಬಾಳೆಯನವರು ಬಹಳ ಸುಂದರವಾಗಿ ಒಂದು ವಚನದಲ್ಲಿ ಹೇಳ್ತಾರೆ. ನಿಜವನ್ನರಿದವಂಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಿತ್ಯವೂ ಇಲ್ಲ, ಅನಿತ್ಯವೂ ಇಲ್ಲ, ಅದು ತಾ ಮುನ್ನ ಇಲ್ಲ ಇಲ್ಲ, ಬಚ್ಚ ಮರೆಯ ನಿರಾಳ ತಾನೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ, ನೀನೂ ಬಯಲು ಅಂತ ಬಹಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ. ಅಂತಂದ್ರೆ ನಿತ್ಯವೂ ಆನಂದ ಸ್ವರೂಪರಾಗಿರುವಂಥ ಸಾಮರ್ಥ್ಯ ನಮ್ಮೊಳಗೈತಿ. ಅದನ್ನು ನಮಗೆ ಕೊಡುವಂಥ ಶಕ್ತಿ ಯಾವುದಕ್ಕೈತಪ್ಪ ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಚೈತನ್ಯಕ್ಕೈತಿ. ಒಂದು ಸಾರಿ ತಿಳ್ಕೊಂಬಿಡ್ರಿ, ನಾನು ದೇಹ ಅಲ್ಲ, ನಾನು ದೇಹದ ಒಳಗೆ ವಾಸವಾಗಿರ್ತಕ್ಕಂಥವನು ಅನ್ಕೊಂಡ್ರಿ ಅಂತಂದ್ರೆ ದುಃಖನೇ ಇರಲಿ, ಸುಖನೇ ಇರಲಿ, ಕಡಿಮೆನೇ ಇರಲಿ, ಹೆಚ್ಚೇ ಇರಲಿ, ಯಾವಾಗಲೂ ಕೂಡ ನೀವು ಬ್ಯಾಲೆನ್ಸ್ ಆಗೇ ಇರ್ತೀರಿ, ಸ್ಥಿತಪ್ರಜ್ಞಾ ಸ್ಥಿತಿಯಲ್ಲೇ ಇರ್ತೀರಿ. ಏಪ ಒಂದಿಷ್ಟು ದುಡ್ಡು ಹೋಗ್ಬಿಟ್ಟು ಮರಯ, ಮೋಸ ಆಗೈತಿ ನನಗೆ, ಹಂಗೆ ಹಿಂಗೆ ಅಂತೇಳಿ ಭಾಳ ಒಂದೊಂದು ಸಾರಿ ತಾಪ್ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ. ನಾವು ಭೂಮಿಗೆ ಬರುವಾಗ ಏನು ತಂದಿದ್ದೀವ್ರಿ? ಇಷ್ಟಕ್ಕೂ ಭೂಮಿಯಿಂದ ಹೋಗ್ಬೇಕಾದ್ರೆ ಏನಾರು ತೊಗೊಂಡು ಹೋಗ್ತೀವ್ರಿ? ಏನೂ ತೊಗೊಂಡು ಹೋಗೋದಿಲ್ಲ ಸ್ನೇಹಿತರೆ. ಹಂಗಂಥೇಳಿ ಇಲ್ಲಿದ್ದದ್ದೆಲ್ಲ ನಂದಲ್ಲ ಅಂತಲ್ಲ, ಇಲ್ಲಿ ಇರೋ ತನಕ ಎಲ್ಲವೂ ನನ್ನದೇ. ಹಾಗಾಗಿ ನಿಜವನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕ್ರಿ. ನೋಡ್ರಿ, ನಿಜವನ್ನು ಅರಿದವಂಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ ಅಂತ ಹೇಳ್ತಾರ್ರಿ. ನಿತ್ಯವೂ ಇಲ್ಲ, ಅನಿತ್ಯವೂ ಇಲ್ಲ, ಯಾವುದು ನಮಗೆ ಬಾಧೆ ಮಾಡೋದಿಲ್ರಿ. ಅದು ಕಡಿಮೆನೇ ಇರಲಿ, ಹೆಚ್ಚೇ ಇರಲಿ, 99 ಸಿಗಲಿ ಅಥವಾ 1 ರೂಪಾಯಿ ಸಿಗಲಿ, ಆನಂದವಾಗಿ ಇರ್ತೈತಿ. ಯಾರು ತನ್ನೊಳಗಿನ ಮಹಾಗಣವನ್ನು ಅರಿತವರು. ಅಕ್ಕಮದುವೆ ಹೇಳ್ತಾರೆ, ಮಹಾಗಣವನ್ನು ಅರಿಯಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲಾಗೈತಿ, ಏನಿದ್ರೆ ಏನು ಅಂತ ಹೇಳ್ತಾರೆ. ಹಾಗಾಗಿ ಈ ಜಗತ್ತು ನಮಗೆಲ್ಲವನ್ನು ಕೊಟ್ಟೈತಿ. ಎಲ್ಲ ವ್ಯವಸ್ಥೆ ಇರೋದು ಯಾವುದಕ್ಕೋಸ್ಕರ? ಆನಂದವಾಗಿರೋದಕ್ಕೋಸ್ಕರ. ಅದನ್ನು ನಾವೇನು ಮಾಡಿದೀವ್ರಿ? ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ ಅಂತೇಳಿ DVG ಅವ್ರು ಹೇಳ್ತಾರೆ. ಆ ರೀತಿ ನಾವು ಅದಿವ? ಇಲ್ಲ. ನಾವೆಲ್ಲ ಕೇಳ್ತೀವಿ ಬಿಡ್ರಿ, ದಿನ ಮೋಟಿವೇಶನ್ ಸ್ಪೀಚ್ ಕೇಳ್ತೇವೆ, ನಾವು ಲಾಫಿಂಗ್ ಕ್ಲಬ್ಬಿಗೆ ಕೂಡ ಹೋಗ್ತೇವೆ. ನೋಡ್ರಿ ಎಂಥ ವಿಪರ್ಯಾಸ, ಲಾಫಿಂಗ್ ಕ್ಲಬ್ ಅಂತ್ರಿ. ನಗುವಂತಹ ಸಂಘಗಳು ನಿರ್ಮಾಣ ಆಗ್ಯವರಿಗೆ, ಹೋಗಿ ಒಂದಿಷ್ಟು ತಾಸಲ್ಲಿ ನಕ್ಕು ಬರೋದು. ಅರೆ ಕ್ಯಾ ಬಾತ್ ಹೈ. ಇಡೀ ಜೀವನದುದ್ದಕ್ಕೂ ಮುಂಜಾನಿನ ಸಾಯಂಕಾಲದವರೆಗೂ ನಗುವಂಥ ಎಷ್ಟೋ ಸಂದರ್ಭಗಳು ಇರ್ತಾವ್ರಿ. ಆ ಸಮಯದಾಗ ಮುಖವನ್ನು ಈ ರೀತಿ ಗಂಟು ಹಾಕೊಂಡು ಕೂತ್ವಿ. ಇನ್ನೊಂದು ಸಮಯ ಬರ್ತೈತಿ, ನಗಬೇಕು ಅಂದಾಗ ನಗಲಿಕ್ಕೆ ವ್ಯವಸ್ಥೆನೇ ಇರೋದಿಲ್ಲ. ಯಾಕಂತಂದ್ರೆ ದೇಹ ಇರ್ತಿದ್ದೀವಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇದು ನೀರ್ ಮೇಲಿನ ಗುಳಿರಿ. ಇವತ್ತಿನ ಈ ಊಟವನ್ನು ನಾನು ಮಾಡ್ಬೋದು, ನನ್ನ ಊಟವನ್ನು ನಾಡು ಮಾಡ್ಬೋದು, ನಾಳೆ ನನ್ನ ಊಟವನ್ನು ನಾನೇ ಮಾಡ್ಲಿಕ್ಕೆ ಆಗ್ತಿದ್ದೀವಲ್ಲೋ ಗೊತ್ತಿಲ್ಲ. ಹೌದಾ? ಹಾಗಾಗಿ ಸ್ನೇಹಿತರೆ, ಈ ಕ್ಷಣ ನಮ್ಮದು. ಈ ಕ್ಷಣದಲ್ಲಿ ಎಷ್ಟು ನಾವು ಖುಷಿಯಾಗಿರ್ತೀವಲ್ಲ, ಅದಕ್ಕಿಂತ ಇನ್ನೊಂದು ದೊಡ್ಡದು ಯಾವುದೂ ಇಲ್ಲ ಸ್ನೇಹಿತರೆ. ನಾವು ಭಾಳ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ಬೋದ್ರಿ, ದೊಡ್ಡ ನಾವು ಪ್ರಶಸ್ತಿಗಳನ್ನ ತೊಗೊಂಡಿರ್ಬೋದು, ದೊಡ್ಡ ದೊಡ್ಡ ಪದವಿಗಳನ್ನು ತೊಗೊಂಡಿರ್ಬೋದು. ಆದರೆ ನಗುವಂತಹ ಕಲೆಯನ್ನು ಮರ್ತೀವಿ ಅಂತಂದ್ರೆ ನಮ್ಮಷ್ಟು ಬಡವರು ಯಾರೂ ಇಲ್ಲ ಸ್ನೇಹಿತರೆ. ನೋಡ್ರಿ, ನಗು ಅನ್ನೋದು ಮುಖದ ಒಂದು ಮೌಲ್ಯವನ್ನು ಹೆಚ್ಚು ಮಾಡ್ತತೆ ಅಂತ ವಿಜ್ಞಾನ ಹೇಳ್ತೈತ್ರಿ. ನಗಲಿಕ್ಕೆ ಭಾಳಷ್ಟು ಸ್ನಾಯುಗಳ ಅಗತ್ಯ ಇಲ್ಲ, ಆದ್ರೆ ಸಪ್ಪೆ ಮೂರೆ ಹಾಕೊಂಡಿರ್ಲಕ್ಕೆ ಬಹಳ ಸ್ನಾಯುಗಳು ಕೆಲಸ ಮಾಡ್ಬೇಕಾಗ್ತತಿ ಅಂತೇಳಿ ವಿಜ್ಞಾನ ಹೇಳ್ತೈತಿ. ನಮ್ಮ ವೈದ್ಯ ಲೋಕ ಕೂಡ ಹೇಳ್ತೈತ್ರಿ, ಒಂದಿಷ್ಟು ನಗ್ತಾ ಇರ್ರಿ, ಯಾಕೆ ಯಾವಾಗಲೂ ಗಂಭೀರವಾಗಿರ್ತೀರಿ, ನಗ್ತಾ ಇರ್ರಿ ಅಂತ ಹೇಳ್ತಾರು. ಬಹುಶಃ ಯಾರು ನಗ್ತಾ ಇಲ್ವೋ ಅವರೆಲ್ಲರೂ ಕೂಡ ಏನಾಗಿದೀವಪ್ಪ ಅಂತಂದ್ರೆ ಆ 99 ಸಂಘದ ಸದಸ್ಯರಾಗಿದ್ದೀವಿ ಅಂತ ಅರ್ಥ. ಹಂಗಂತೇಳಿ ನಮಗೂ ಎಲ್ಲ ಬಂಗಾರದ ನಾಣ್ಯ ಸಿಕ್ಕಾವೇನೋ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇದು ಕೇವಲ ಬಂಗಾರದ ನಾಣ್ಯದ ಕೆಲಸ ಅಲ್ಲ, ಕಥೆ ಅಲ್ಲ. ಏನಪ್ಪ ಅಂತಂದ್ರೆ ಎಲ್ಲನೂ ಐತಿ, ಆದ್ರೆ ಮರ್ತದೀವ್ರಿ. ಇದ್ದದ್ದನ್ನು ಸಂತೃಪ್ತಿಯಿಂದ ಅನುಭವಿಸುವಂತಹ ಕಲೆಯನ್ನು ಮರ್ತದೀವ್ರಿ. ಇಲ್ಲದೆ ಇರೋದ್ರ ಕಡೆಗೆ ಹೆಚ್ಚು ಗಮನ ಕೊಡಕತ್ತದೀವ್ರಿ. ಅದಕ್ಕೆ ನಮಗೆ ನಗಾಕಾಗುಂಟು. ನನ್ನ ಹತ್ರ ಇವತ್ತು ನನ್ನ ಕಿಸೆದಾಗ ನನ್ನ ಪಾಕೆಟ್ ಒಳಗೆ 10 ರೂಪಾಯಿ ಐತ್ಯಾ? ಓಕೆ. ಇವತ್ತಿನ ಒಂದು 2 ತಾಸನ್ನು ನಾ 10 ರೂಪಾಯಿ ಒಳಗೆ ಕಳಿಬೋದಾ? ಒಂದು ಐಸ್ ಕ್ರೀಮ್ ತಿಂದೋ, ಒಂದು ಟೀಯನ್ನು ಕುಡ್ದೋ 2 ತಾಸನ್ನು ನಾನು ಮುಂದೂಡ್ಬೋದಾ? ಓಕೆ, ಸಂತೋಷ. ಸ್ನೇಹಿತರೆ, ನೀವು ನೋಡಿರ್ಬೋದ್ರಿ, ಜಗತ್ತಿನ ಇಷ್ಟೆಲ್ಲ ಸಂಖ್ಯೆ ಒಳಗೆ ಕಿಸೆ ಒಳಗೆ 1 ರೂಪಾಯಿನೂ ಇಲ್ಲದೆ ಇದ್ರೂ ಕೂಡ ಆನಂದವಾಗಿ ಎಷ್ಟೋ ಜನ ಅದಾರ್ರಿ. ನಮಗೆ ಯಾಕೆ ಹಂಗಿರಕ್ಕಾಗಲ್ತು? ಯಾಕಂದ್ರೆ ನಾವೆಲ್ಲ ಭಾಳ ಹೊತ್ಕೊಂಡೋದೀವ್ರಿ. ಭಾಳ ಹೊತ್ಕೋಬಾರ್ದು ಸ್ನೇಹಿತರೆ. ನಮ್ಮ ಸಾಮರ್ಥ್ಯ ಎಷ್ಟೈತಲ್ಲ ಅಷ್ಟೇ ಹೊತ್ಕೋಬೇಕು. ಅಂದ್ರೆ ಅದು ಜವಾಬ್ದಾರಿನೇ ಇರ್ಬೋದು, ನಮ್ಮ ಪದವಿ ಪುರಸ್ಕಾರಗಳೇ ಇರ್ಬೋದು, ಯಾವುದೇ ಇರ್ಬೋದು. ಆತ್ಮಕ್ಕೆ ಭಾರ ಅನಿಸುವಂತಹ ಯಾವುದೇ ಪದವಿ ಪುರಸ್ಕಾರಗಳು ಬೇಡ, ಸಂಪತ್ತು ಬೇಡ, ಐಶ್ವರ್ಯ ಬೇಡ, ಯಾವುದು ಬೇಡ. ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಆತ್ಮನ ಆನಂದ. ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಇತ್ತು ಸ್ನೇಹಿತರೆ. ಅವನು ಸಾಕ್ಷಾತ್ ಭಗವಂತ, ಎಲ್ಲವನ್ನ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಅವನಿಗಿತ್ತು. ಆದರೂ ಸಹಿತ ಎಷ್ಟು ಸಾದಾ ಮನುಷ್ಯರ ತರಹ
ದನ ಕಾಯ್ಕೊಂತ ನೋಡ್ರಿ, ದನಗಾಹಿ ಅಂತ ಹೇಳ್ತಾರ್ರಿ ಪರಮಾತ್ಮನಿಗೆ. ಭಗವದ್ಗೀತೆಯನ್ನು ಇಡೀ ಜಗತ್ತಿಗೆ ಕೊಟ್ಟಂತಹ ಪರಮಾತ್ಮ ಯಾವಾಗಲೂ ನಗ್ತಾ ನಗ್ತಾ ಇದ್ರು. ನಗು ಅಂತಕ್ಕಂಥದ್ದು, ಆನಂದ ಅಂತಕ್ಕಂಥದ್ದು ಖರ್ಚು ಮಾಡಿದ್ರೆ ಸಿಗುವಂಥದ್ದಲ್ಲ. ಖರ್ಚು ಮಾಡೋದೇ ಬೇಡ, ಸುಮ್ಮನೆ ನಗ್ತಾ ಇರೋದಷ್ಟೇ. ಹಂಗಂತೇಳಿ ಎಲ್ಲ ಸಮಯದಲ್ಲಿ ನಗೋದು ಅಂತ ನಾನು ಹೇಳ್ತಾ ಇಲ್ಲ. ಆನಂದವಾಗಿರೋದು, ಎದೆಯನ್ನು ತಂಪಾಗಿಟ್ಕೊಳ್ಳೋದು, ಮನಸ್ಸನ್ನು ವಿಶಾಲವಾಗಿಟ್ಕೊಳ್ಳೋದು, ಆತ್ಮದಲ್ಲಿ ಸಂತೃಪ್ತ ಭಾವನೆಯನ್ನು ಇಟ್ಕೊಂಡ್ವಿ ಅಂತಂದ್ರೆ ಈ ನಗು ಅನ್ನೋದು ಹಾಸು ಹೊಕ್ಕಾಗಿರ್ತೈತ್ರಿ. ನೀವು ನೋಡ್ರಿ, ಒಂದು ದಿವಸ ಸುಮ್ಮನೆ ಇದ್ದು ನೋಡ್ರಿ, ಒಂದು ದಿವಸ ನಕ್ಕೋಂತ ಇದ್ದು ನೋಡ್ರಿ, ನಿಮ್ಮ ದೇಹ ಹೆಂಗೆ ಸ್ಪಂದಿಸ್ತೈತಿ. ನಿಮ್ಮ ದೇಹದ ಪ್ರತಿ ಒಂದು ಕಣ ಕೂಡ ಆಕ್ಟಿವೇಟ್ ಆಗ್ತೈತ್ರಿ. ಹೊಟ್ಟೆ ಹುಣ್ಣಾಗೋಂಗೆ ನಗಬೇಕು ಅಂತ ಹೇಳ್ತಾರ್ರಿ. ಆಗ ಶರೀರದಲ್ಲಿ ಇದ್ದಂತಹ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತೈತಿ. ಇದು ವೈದ್ಯ ಲೋಕ ಹೇಳಿದ್ದು ಸ್ನೇಹಿತರೆ. ಈ BP ಶುಗರ್ ಎಲ್ಲ ಯಾಕೆ ಬರತ್ತವಪ್ಪ ಅಂತಂದ್ರೆ ಗಂಟು ಮುಖ ಹಾಕೊಂಡಿರೋದಕ್ಕೆ ಬರಾಕತ್ತಾವ. ಹಾಗಾಗಿ ನಕ್ಕು ಅಂತ ಇರೋನ್ರಿ, ನಗುವನ್ನು ಹಂಚುನು. ಯಾಕಂದ್ರೆ ನಾವೇನು ಕೊಡ್ತೀವಲ್ಲ ಅದೇ ನಮಗೆ ಬರ್ತೈತಿ. ಅದಕ್ಕೆ ಗಟ್ಟಿವಾಳೆನವ್ರು ಹೇಳಿದ್ದು, ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ, ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವುದೂ ಶಾಶ್ವತ ಇಲ್ಲ. ನೀನೊಂದು ಬಯಲು ಅಂತ ಹೇಳ್ತಾರ್ರಿ ಅವರು. ನಿನ್ನಲ್ಲಿ ಒಂದು ವಿಶಾಲವಾದಂತಹ ಬಯಲೈತಿ, ಅದನ್ನು ತಿಳ್ಕೊಂಬಿಡು. ನೀನು ಎಷ್ಟು ದೊಡ್ಡ ಮತಿ ಅನ್ನೋದು ಗೊತ್ತಾಗ್ತೈತಿ. ಯಾಕೆ ಹೊರಗಿನ ಪದವಿ ಪುರಸ್ಕಾರಗಳು, ನೀನು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಎನಸ್ಕೊಂತ ನೆಮ್ಮದಿ ಯಾಕೆ ಹಾಳು ಮಾಡ್ಕೋತಿ ಅಂತಾರ್ರಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ಕತೆ ಮೂಲಕ ನಾವು ತಿಳಿಯ ಬಯಸಿರೋದು ಏನಪ್ಪ ಅಂತಂದ್ರೆ, ಎನಸ್ಕೊಂತ ಕುಂಡ್ರೋದು ಬೇಡ್ರಿ. ಎಷ್ಟು ಕೊಟ್ಟನಲ್ಲ ಭಗವಂತ, ಅದರೊಳಗೆ ಸಂತೃಪ್ತಿಯಿಂದ ಇರೋನ್ರಿ. ನಮಗೆ ಇಷ್ಟರೇ ಸಿಕ್ಕತ್ತಿಲ್ಲ ಅಂತೇಳಿ. ಯಾಕಂದ್ರೆ ಎಷ್ಟೋ ಜನರಿಗೆ ಉಣ್ಲಿಕ್ಕೆ ಊಟ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. ಹೌದಾ? ಅದೆಲ್ಲ ಹೋಗ್ಲಿ ಬಿಡ್ರಿ. ಕೆಲವೊಬ್ರಿಗೆ ಚಲೋ ಶರೀರ ವ್ಯವಸ್ಥೆ ಕೂಡ ಇಲ್ಲ. ಒಬ್ರಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಬಾಯಿ ಇಲ್ಲ, ಕಿವಿ ಇಲ್ಲ, ಶರೀರದ ಅಂಗಾಂಗಗಳನ್ನು ಕಳ್ಕೊಂಡು ಅವರೇ ನಕ್ಕೊಂತ ಇರಬೇಕಾದ್ರೆ ಎಲ್ಲವನ್ನು ಹೊಂದಿರಬೇಕಾದಂತಹ ನಾವುಗಳು ಯಾಕೆ ನಗುವನ್ನು ಕಳ್ಕೊಳ್ಳೋದು ಸ್ನೇಹಿತರೆ? ಎಂಥ ವಿಪರ್ಯಾಸ ಅಂತಂದ್ರೆ, ಅದು ಕಳ್ಕೊಳಕ್ಕಾಗದೇ ಇರ್ತಕ್ಕಂಥದ್ದು ನಗು. ಅದನ್ನು ಕಳ್ಕೊಂಡದೇವು ಮತ್ತು ಹುಡುಕ್ಯಾಡಕತ್ತದೀವ್ರಿ. ಎಲ್ಲಿ? ಅದು ಹೊರಗೆ. ಮತ್ತು ಅದನ್ನು ಒಳಗಡೆ ಹುಡುಕ್ಯಾಡುವಂತಹ ವಿದ್ಯೆನೇ ಯಾವುದಪ್ಪ ಅಂತಂದ್ರೆ ಧ್ಯಾನ ಸ್ನೇಹಿತರೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ಕೊತ ಬಂದೀನಿ. ಎಲ್ಲದರ ಜೊತೆಗೆ ಒಂದಿಷ್ಟು ಸಮಯ ಧ್ಯಾನ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ಈ ಆನಂದ, ಸಂತೋಷ, ನಗು ಅನ್ನೋದು ಹಾಸು ಹೊಕ್ಕಾಗಿರ್ತೈತ್ರಿ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಸ್ಥೈರ್ಯವಾಗಿ ಎದುರಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತೈತಿ ಸ್ನೇಹಿತರೆ. ಹಾಗಾಗಿ ಈ 99 ಸಂಘದ ಸದಸ್ಯರಾಗ್ತಿರೋ ಅಥವಾ ಬಿಡ್ತಿರೋ ಅದು ನಿಮ್ಮ ಆಯ್ಕೆ. ಹೌದಾ? ಹಾಗಾಗಿ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೀ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯಮಾಡಿ ಚಾಟ್ ಬಾಕ್ಸ್ನಲ್ಲಿ ಹಾಕಬೇಕು ಅಂತ ತಿಳಿಸ್ತಾ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸೂಕ್ತವಾದ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ಹ್ಯಾಪಿಯಾಗಿರ್ರಿ. ಬಿ ಹ್ಯಾಪಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಥ್ಯಾಂಕ್ ಯು.